20ನೇ ಶತಮಾನದ ಆರಂಭದಲ್ಲಿ ಯೋಗದ ನಿಜವಾದ ಅರ್ಥವೇನೆಂದು ಕೂಡ ಜಗತ್ತಿಗೆ ತಿಳಿದಿರದಿದ್ದಾಗ ಕರ್ನಾಟಕದ ಒಬ್ಬ ವ್ಯಕ್ತಿ ಸದ್ದಿಲ್ಲದೆ ಇತಿಹಾಸವನ್ನು ಪುನಃ ಬರೆಯುತ್ತಿದ್ದರು. ಬೆಳ್ಳೂರು ಕೃಷ್ಣಮಾಚಾರ್ ಸುಂದರರಾಜ ಅಯ್ಯಂಗಾರ್ ಎಂಬ ಹೆಸರಿನ ಈ ವ್ಯಕ್ತಿ ನಂತರ ಜಗತ್ತಿಗೆ BKS ಅಯ್ಯಂಗಾರ್ ಎಂದೇ ಪರಿಚಿತನಾಗಿ ಸಾರ್ವಕಾಲಿಕ ಅತ್ಯಂತ ಪ್ರಭಾವಶಾಲಿ ಯೋಗ ಶಿಕ್ಷಕರಲ್ಲಿ ಒಬ್ಬರಾಗುತ್ತಾರೆ. ಕೋಲಾರ ಬಳಿಯ ಬೆಳ್ಳೂರಿನಲ್ಲಿ 1918ರಲ್ಲಿ ಜನಿಸಿದ ಅಯ್ಯಂಗಾರ್ ಅವರ ಬಾಲ್ಯವು ಅನಾರೋಗ್ಯದಿಂದ ತುಂಬಿತ್ತು. ಅವರು ಮಲೇರಿಯಾ, ಕ್ಷಯ ಮತ್ತು ಸಾಮಾನ್ಯ ದೌರ್ಬಲ್ಯದಿಂದ ಬಳಲುತ್ತಿದ್ದರು. ಬದುಕುಳಿಯುವುದೇ ಒಂದು ಸವಾಲಾಗಿದ್ದ ಪರಿಸ್ಥಿತಿಗಳು. ಆದರೆ ವಿಧಿ ಅದಾಗಲೇ ಅವರಿಗೆ ಬೇರೆಯದೇ ಮಾರ್ಗವನ್ನು ಯೋಜಿಸಿತ್ತು. 15ನೇ ವಯಸ್ಸಿನಲ್ಲಿ ಅಯ್ಯಂಗಾರ್ ಮೈಸೂರು ಅರಮನೆಯಲ್ಲಿ ತಮ್ಮ ಸೋದರ ಮಾವ ಟಿ ಕೃಷ್ಣಮಾಚಾರ್ಯ ಅವರ ಅಡಿಯಲ್ಲಿ ಯೋಗ ಕಲಿಯಲು ಪ್ರಾರಂಭಿಸಿದರು. ಹಿಮಾಲಯದ ಮಹಾನ್ ಗುರುಗಳಿಂದ ಅಧ್ಯಯನ ಮಾಡಿದ ಕೃಷ್ಣಮಾಚಾರ್ಯರು ಕಟ್ಟುನಿಟ್ಟಿನ ಶಿಕ್ಷಕರಾಗಿದ್ದರು, ಆದರೆ ದೂರದೃಷ್ಟಿಯುಳ್ಳವರಾಗಿದ್ದರು. ಅವರ ಮಾರ್ಗದರ್ಶನದಲ್ಲಿ ಅಯ್ಯಂಗಾರ್ ತಮ್ಮ ದುರ್ಬಲ ದೇಹವನ್ನು ನಿಧಾನವಾಗಿ ಶಕ್ತಿ ಮತ್ತು ಆರೋಗ್ಯದ ದೇಹವನ್ನಾಗಿ ಪರಿವರ್ತಿಸುವ ಭಂಗಿಗಳನ್ನು ಅಭ್ಯಾಸ ಮಾಡಿದರು. ಹದಿಹರೆಯದ ಕೊನೆಯ ಹೊತ್ತಿಗೆ ಅನಾರೋಗ್ಯ ಪೀಡಿತ ಹುಡುಗ ಚೈತನ್ಯದ ಸಾಕಾರ ರೂಪವಾಗಿದ್ದನು. 1937ರಲ್ಲಿ ಅವರು ತಮ್ಮ ಯೋಗಾಭ್ಯಾಸವನ್ನು ಮುಂದುವರಿಸಲು ವೈದ್ಯರ ಸಲಹೆಯ ಮೇರೆಗೆ ಪುಣೆಗೆ ತೆರಳಿದರು. ಈ ನಡೆ ಎಲ್ಲವನ್ನೂ ಬದಲಾಯಿಸಿತು. ಅಯ್ಯಂಗಾರ್ ಸಣ್ಣ ಗುಂಪುಗಳಿಗೆ ಯೋಗವನ್ನು ಕಲಿಸಲು ಪ್ರಾರಂಭಿಸಿದರು. ಆಗಾಗ್ಗೆ ನಿಖರತೆ, ಸಮತೋಲನ ಮತ್ತು ಜಾಗರೂಕ ಉಸಿರಾಟವನ್ನು ಸಂಯೋಜಿಸುವ ಭಂಗಿಗಳನ್ನು ಪ್ರದರ್ಶಿಸಿದರು. ಅವರ ತಾಜಾ ಮತ್ತು ಶಿಸ್ತಿನ ವಿಧಾನವು ಅವರನ್ನು ಎದ್ದು ಕಾಣುವಂತೆ ಮಾಡಿತು. 1952ರ ವರ್ಷದಲ್ಲಿ ಅವರ ಜೀವನವು ಒಂದು ಮಹತ್ವದ ತಿರುವು ಪಡೆಯಿತು. ವಿಶ್ವಪ್ರಸಿದ್ಧ ಪಿಟೀಲು ವಾದಕ ಯಹೂದಿ ಮೆನುಹಿನ್ ಭಾರತಕ್ಕೆ ಭೇಟಿ ನೀಡಿದಾಗ ಸ್ನಾಯು ನೋವಿನಿಂದ ಪರಿಹಾರ ಪಡೆಯಲು ಅಯ್ಯಂಗಾರ್ ಅವರನ್ನು ಭೇಟಿಯಾದರು. ಕೇವಲ ಒಂದು ಸಣ್ಣ ಅವಧಿಯ ನಂತರ ಮೆನುಹಿನ್ ಅವರ ನೋವು ಮಾಯವಾಯಿತು ಮತ್ತು ಯೋಗದ ಬಗ್ಗೆ ಅವರ ಆಕರ್ಷಣೆ ಪ್ರಾರಂಭವಾಯಿತು. ಕೃತಜ್ಞತೆಯಿಂದ ಅವರು ಅಯ್ಯಂಗಾರನ್ನು ಯುರೋಪಿಗೆ ಆಹ್ವಾನಿಸಿದರು. ಅವರನ್ನು ಜಾಗತಿಕ ಪ್ರೇಕ್ಷಕರಿಗೆ ಪರಿಚಯಿಸಿದರು. 1954ರ ಹೊತ್ತಿಗೆ ಅಯ್ಯಂಗಾರ್ ತಮ್ಮ ಮೊದಲ ಯೋಗ ಅವಧಿಗಳನ್ನು ಸ್ವಿಟ್ಜರ್ಲೆಂಡ್ ಮತ್ತು ಸ್ವೀಡನ್ನಲ್ಲಿ ನಡೆಸಿದರು. ಇದು ಅವರನ್ನು ಪಶ್ಚಿಮದಲ್ಲಿ ಕಲಿಸಿದ ಮೊದಲ ಭಾರತೀಯ ಯೋಗ ಗುರುಗಳಲ್ಲಿ ಒಬ್ಬರನ್ನಾಗಿ ಮಾಡಿತು. ಅವರ ಲೈಟ್ ಆನ್ ಯೋಗ ಎಂಬ ಪುಸ್ತಕವನ್ನು ಸಾಮಾನ್ಯವಾಗಿ ಆಧುನಿಕ ಯೋಗದ ಭಗವದ್ಗೀತೆ ಎಂದು ಕರೆಯಲಾಗುತ್ತದೆ. ಇದನ್ನು 1966ರಲ್ಲಿ ಪ್ರಕಟಿಸಲಾಯಿತು ಮತ್ತು ಜಾಗತಿಕವಾಗಿ ಲಕ್ಷಾಂತರ ಪ್ರತಿಗಳು ಮಾರಾಟವಾದವು. ಅಯ್ಯಂಗಾರ್ 200ಕ್ಕೂ ಹೆಚ್ಚು ಭಂಗಿಗಳು ಮತ್ತು 14 ರೀತಿಯ ಪ್ರಾಣಾಯಾಮ ತಂತ್ರಗಳನ್ನು ಪರಿಷ್ಕರಿಸಿದರು ಮತ್ತು ವ್ಯವಸ್ಥಿತಗೊಳಿಸಿದರು. ಅಭ್ಯಾಸಿಗಳಿಗೆ ಸುರಕ್ಷಿತವಾಗಿ ಪರಿಪೂರ್ಣ ಜೋಡಣೆಯನ್ನು ಸಾಧಿಸಲು ಸಹಾಯ ಮಾಡಲು ಅವರು ಬೆಲ್ಟ್ಗಳು, ಬ್ಲಾಕ್ಗಳು ಮತ್ತು ಹಗ್ಗಗಳಂತಹ ಆಧಾರಗಳನ್ನು ಬಳಸಿಕೊಂಡು ಒಂದು ವಿಶಿಷ್ಟ ವಿಧಾನವನ್ನು ಅಭಿವೃದ್ಧಿಪಡಿಸಿದರು. ಈ ವ್ಯವಸ್ಥೆಯು ಅಯ್ಯಂಗಾರ್ ಯೋಗ ಎಂದು ಪ್ರಸಿದ್ಧವಾಯಿತು. ಈಗ ಇದನ್ನು 80ಕ್ಕೂ ಹೆಚ್ಚು ದೇಶಗಳಲ್ಲಿ ಅಭ್ಯಾಸ ಮಾಡಲಾಗುತ್ತದೆ. ಅವರ ವಿದ್ಯಾರ್ಥಿಗಳಲ್ಲಿ ರಾಣಿ 2ನೇ ಎಲಿಜಬೆತ್, ಪೋಪ್ 6ನೇ ಪಾಲ್, ಜಿಡ್ಡು ಕೃಷ್ಣಮೂರ್ತಿ ಮತ್ತು ಭಾರತೀಯ ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್ ಮತ್ತು ಅನಿಲ್ ಕುಂಬ್ಳೆ ಅವರಂತಹ ಜಾಗತಿಕ ವ್ಯಕ್ತಿಗಳು ಸೇರಿದ್ದಾರೆ. ಅವರೆಲ್ಲ ಅಯ್ಯಂಗಾರ್ ಅವರ ಯೋಗವು ತಮ್ಮ ಗಮನ ಮತ್ತು ಸಹಿಷ್ಣುತೆಯನ್ನು ಸುಧಾರಿಸಲು ಕಾರಣ ಎಂದು ಪ್ರಶಂಸಿಸಿದ್ದರು. ಅಯ್ಯಂಗಾರ್ ಅವರ ಕೆಲಸವು ಹಲವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳನ್ನು ಗಳಿಸಿಕೊಟ್ಟಿತು. ಅವರು ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಸೇರಿದಂತೆ ಇತರ ಅನೇಕ ಗೌರವಗಳನ್ನು ಪಡೆದರು. 2004ರಲ್ಲಿ ಟೈಮ್ ನಿಯತಕಾಲಿಕೆಯು ಅವರನ್ನು ವಿಶ್ವದ 100 ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಪಟ್ಟಿ ಮಾಡಿ ಪಶ್ಚಿಮಕ್ಕೆ ಯೋಗವನ್ನು ತಂದ ವ್ಯಕ್ತಿ ಎಂದು ಕರೆದಿದೆ. ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟು ಅಯ್ಯಂಗಾರ್ ಎಂಬ ಪದವನ್ನು ಸೇರಿಸಿದ್ದು, ಅದು ನಿಖರತೆ ಮತ್ತು ಜೋಡಣೆಯನ್ನು ಒತ್ತಿ ಹೇಳುವ ಯೋಗದ ಶೈಲಿಯನ್ನು ವ್ಯಾಖ್ಯಾನಿಸುತ್ತದೆ. 2011ರಲ್ಲಿ ಚೈನಾ ಪೋಸ್ಟ್ ಅವರ ಗೌರವಾರ್ಥವಾಗಿ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತ್ತು. ಭಾರತೀಯ ಯೋಗಪಟುವಿಗೆ ಸಿಕ್ಕ ಅಪರೂಪದ ಮನ್ನಣೆ ಇದು. BKS ಅಯ್ಯಂಗಾರ್ 2014ರ ಆಗಸ್ಟ್ 20ರಂದು ಪುಣೆಯಲ್ಲಿ ತಮ್ಮ 95ನೇ ವಯಸ್ಸಿನಲ್ಲಿ ನಿಧನರಾದರು. ಆದರೂ ಅವರ ಬೋಧನೆಗಳು ಸಾವಿರಾರು ಯೋಗ ಕೇಂದ್ರಗಳು, ಶಿಕ್ಷಕರು ಮತ್ತು ಅಭ್ಯಾಸಕಾರರ ಮೂಲಕ ಜೀವಂತವಾಗಿವೆ. ಇಂದಿಗೂ ಪ್ರಪಂಚದಾದ್ಯಂತ ಜನರು ಬ್ಲಾಕ್ ಅಥವಾ ಬೆಲ್ಟ್ ಬಳಸಿ ಪರಿಪೂರ್ಣ ಆಸನವನ್ನು ಮಾಡುವಾಗ ಅಲ್ಲೆಲ್ಲೋ BKS ಅಯ್ಯಂಗಾರ್ ಅವರ ಚೈತನ್ಯವು ಕೃತಜ್ಞತೆಯಿಂದ ನಗುತ್ತಿರುತ್ತದೆ.